ಮದನ ಮಟ್ಟಿಯ ಗುಡ್ಡದ ಮೇಲೆ ನೆಲೆಸಿದ ಹನುಮಂತ. ರಾಮಾಯಣ ಮಹಾಭಾರತದ ಕಥೆ ಇದಕ್ಕಿದೆ ಮಹತ್ವ. ಮದನ ಮಟ್ಟಿಯ ಗುಡ್ಡದ ಮೇಲೆ ನೆಲೆಸಿದ ಹನುಮಂತ. ರಾಮಾಯಣ ಮಹಾಭಾರತದ ಕಥೆ ಇದಕ್ಕಿದೆ ಮಹತ್ವ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಮದನಮಟ್ಟಿ ಗ್ರಾಮ. ಊರಿನ ಹಿರಿಯರು ಭಕ್ತರೆಲ್ಲರಿಗೂ ಊರ ದೈವ ಹನುಮ. ರೈತ ಕಾರ್ಮಿಕ ಬಂಧು ಬಳಗವು ಇವನ ಮೇಲೆ ಪ್ರೇಮ. ಪ್ರತಿ ಶನಿವಾರ ದೂರದ ಭಕ್ತರ ದರ್ಶನ ಪಾವನ, ದರ್ಶನ ಪಾವನ. ರಾಮಾಯಣದಲ್ಲಿ ರಾಮನ ಸೇವೆ ಮಾಡಿದ ಹನುಮಂತ. ಲಂಕೆಯ ಸುಟ್ಟು ಸೀತಾಮಾತೆಯ ತಂದನು ಆವತ್ತ. ಮದನ ಮಟ್ಟಿ ಗುಡ್ಡದ ಮೇಲೆ ಮೊದಲು ಏನು ಇತ್ತ. ಹನುಮನ ಪಾದದ ಸ್ಪರ್ಶದಿಂದಲೇ ಬಂಗಾರ ಗುಡ್ಡಾಯ್ತ, ಬಂಗಾರ ಗುಡ್ಡಾಯ್ತ. ಮದನ ಎಂದರೆ ಕೃಷ್ಣ ಎಂಬುದು ತಿಳಿಯಿರಿ ಮಾತ. ಮಟ್ಟಿ ಎಂದರೆ ಮಣ್ಣು, ಮದನ ಮಟ್ಟಿ ಹೆಸರು ಬಂತ. ದ್ವಾಪರ ಕೃಷ್ಣನ ಪಾದದ ಸ್ಪರ್ಶ ಈ ಭೂಮಿಗಾಯ್ತ. ಇದುವೇ ಕಾರಣ ಮದನ ಮಟ್ಟಿ ನಾಡಲಿ ಹೆಸರಾಯ್ತ, ನಾಡಲಿ ಹೆಸರಾಯ್ತ. ಗುಡ್ಡದ ಗರ್ಭದಿ ಬಂಗಾರ ಬೆಳ್ಳಿ ವಜ್ರ ಇರುವುದು ಖರೆ ಅಂತ. ಆದಿಶೇಷನ ಸರ್ಪಗಾವುಲು ಇರುವುದಿಲ್ಲಿ ಖಚಿತ. ಆಸೆ ಮಾಡಿ ಮಾಡಿ ಅಗೆದವರು ಅಂಗಾತ ಬಿದ್ದರು ಅಳಕೊಂತ. ಭಕ್ತಿ ಇದ್ದರೆ ಒಲೆದು ನೀಡುವನು ನಮ್ಮಯ ಹನುಮಂತ, ನಮ್ಮಯ ಹನುಮಂತ. ಮಂದಿರದೆದರು ಚಂದ್ರಸಾಲಿಲಿ ಇದ್ದನೊಬ್ಬ ಸಂತ. ಹನುಮನ ಧ್ಯಾನಿಸಿ ಪಂಡರ್ಪುರ್ಕ್ ಹೋಗಿ ವಿಠಲನ ಭೇಟ್ಯಾತ. ಮಂದಿರದೆದುರೇ ಗದ್ದುಗೆಯಾತ ಮುಕ್ತಿ ಪದವಿ ಪಡಿತ. ಮದನ ಮಟ್ಟಿ ಗುಡ್ಡದ ಮಹಿಮೆ ಕೇಳರಿ ಹೊತ್ತ, ಕೇಳರಿ ಹೊತ್ತ. ಗುಡ್ಡದ ಕೆಳಗೆ ಹೊಳೆ ದಾರಿಗೆ ಬಾಳಪ್ಪ ಶರಣಿದ್ದ. ಹನುಮಂತ ದೇವರ ವರಬಲ ಅನೇಕ ಪವಾಡ ಮಾಡಿದ್ದ. ತುಂಬಿ ಹರಿವ ಹಳ್ಳ ದಂಡ್ಯಾಗ ಕುಳ್ಳ ಮಾರವ್ರ ಕಂಡಿದ್ದ. ಮೂರಹಳ್ಳ ಮಂತ್ರಿಸಿ ಒಗೆದ ನೀರು ಸರಿದು ದಾರಿಯ ಮಾಡಿದ್ದ, ದಾರಿಯ ಮಾಡಿದ್ದ. ಕೃಷ್ಣಾ ತೀರದ ಸಮೀಪವಿರುವ ಪುಣ್ಯದ ಕ್ಷೇತ್ರವಿದು. ಹರಿಯುವ ನದಿಯಲ್ಲಿ ಮಿಂದು ಎಲ್ಲರೂ ಪಾವನರಾಗುವರು. ನಸುಕಿನಲ್ಲಿಯೇ ದೀನ್ ನಮಸ್ಕಾರ ಬೇಡ್ಕೊಂಡು ಹಾಕುವರು. ವರುಷದ ಒಳಗೆ ನಕ್ಕಿ ಬೇಡಿದ ಫಲಗಳು ದೊರೆಯುವವು, ಫಲಗಳು ದೊರೆಯುವವು.
ಮದನ ಮಟ್ಟಿಯ ದೇವರ ಕೃಪೆಯು ನನಗೂ ಆಗಿತ್ತ. ಮಾರುತಿರಾಯನ ಆಶೀರ್ವಾದ ಪವಾಡ ನಡೆದಿತ್ತ. ನನ್ನ ಮನದಲ್ಲಿ ಅವನೇ ಕುಳಿತು ಈ ಪದ ಹೊರಬಿತ್ತ. ಕೆಂಧೂಳಿ ಬರೆದು ಹಾಡುವುದಕ್ಕೂ ಇದೇ ಸಾಕ್ಷಿಯಾತ, ಇದೇ ಸಾಕ್ಷಿಯಾತ. ಮದನ ಮಟ್ಟಿಯ ಗುಡ್ಡದ ಮೇಲೆ ನೆಲೆಸಿದ ಹನುಮಂತ. ರಾಮಾಯಣ ಮಹಾಭಾರತದ ಕತೆ ಇದಕ್ಕಿದೆ ಮಹತ್ವ. ಮದನ ಮಟ್ಟಿಯ ಗುಡ್ಡದ ಮೇಲೆ ನೆಲೆಸಿದ ಹನುಮಂತ. ರಾಮಾಯಣ ಮಹಾಭಾರತದ ಕತೆ ಇದಕ್ಕಿದೆ ಮಹತ್ವ. ರಾಮಾಯಣ ಮಹಾಭಾರತದ ಕತೆ ಇದಕ್ಕಿದೆ ಮಹತ್ವ.